ಏನು ಬಿಗ್ ಬಾಸ್ ಮನೆಗೆ ಕಾನೂನು ಸಮರಕ್ಕೆ ಇವರೇನು ಮುಂದಾಗಿದ್ರು ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆಯೇ ಆಗಿದೆ. ಯಾಕಂತ ಹೇಳಿದ್ರೆ ಜಾಲಿವುಡ್ ಸ್ಟುಡಿಯೋ ಸೀಸ್ ಹೈಕೋರ್ಟ್ಗೆ ಸಲ್ಲಿಸಿ ಮಾಡಿದಂತ ರಿಟ್ ಅರ್ಜಿ ವಾಪಸ್ ಪಡೆಯಲಾಗಿದೆ, ವಾಪಸ್ ಕಳುಹಿಸಲಾಗಿದೆ. ಜಿಲ್ಲಾಡಳಿತ ಆದೇಶಕ್ಕೆ ತಡೆ ಕೋರಿ ಸಲ್ಲಿಸಿದ್ದಂತಹ ಅರ್ಜಿ, ಈ ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಗಿದೆ. ಡಿಸಿ ಜೊತೆ ಚರ್ಚೆ ಬೆನ್ನಲ್ಲೇ ಜಾಲಿವುಡ್ ಅರ್ಜಿಯನ್ನ ವಾಪಸ್ ಪಡೆದಿದೆ. ಸೊ ಡಿಸಿ ಜೊತೆ ಚರ್ಚೆ ಮಾಡಿದ್ದಾರೆ. ಆರಂಭದಲ್ಲಿ ನಾವು ಕೋರ್ಟ್ ಮೊರೆ ಹೋಗ್ತೇವೆ ಅಂತ ಹೋಗಿದ್ರು, ಕೋರ್ಟ್ ಅಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಅದಾದ ನಂತರ ಏನಾಯ್ತೋ ಗೊತ್ತಿಲ್ಲ. ಡಿಸಿ ಜೊತೆ ಚರ್ಚೆ ಮಾಡಿದ್ದಾರೆ, ಕೆಲವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಇದೆಲ್ಲ ಚರ್ಚೆಗಳ ನಂತರ ನಮಗೆ ಕೋರ್ಟ್ ಮುಖಾಂತರ ನಾವು ಹೋರಾಟವನ್ನ ಮಾಡಲ್ಲ ಅಂತ ಹೇಳಿ ಆ ರಿಟ್ ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವೇಲ್ ಸ್ಟುಡಿಯೋಸ್ ಕ್ಲೋಸರ್ ಆರ್ಡರ್ ನ ಕೊಟ್ಟಿದ್ರು. ನಾವು ಅದನ್ನ ಸರ್ವ್ ಮಾಡಿ ಕಾನೂನಾತ್ಮಕವಾಗಿ 6ನೇ ತಾರೀಕು ಯಾವ ಆದೇಶ ಆಗಿರುತ್ತೆ, ಕ್ಲೋಸರ್ ಆರ್ಡರ್ ಆಗಿರುತ್ತೆ, ಬಿಗ್ ಬಾಸ್ ಮನೆ ಕ್ಲೋಸ್ ಮಾಡಬೇಕು ಅಂತ, ಅದು 7ನೇ ತಾರೀಕು ಎಕ್ಸಿಕ್ಯೂಟ್ ಮಾಡಿರ್ತಾರೆ, ಏನು ಟೈಮ್ ಕೊಡದೆ. ಅದರಿಂದ ಒಂದು ಮನವಿ ಮಾಡಿದ್ದಕ್ಕೆ ಈಗ 10 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ನಾವು ಹಾಕೊಂಡಿರೋ ರಿಟ್ ಅರ್ಜಿನ ಈಗ ವಾಪಸ್ ತಗೋಬೇಕಾಗತ್ತೆ, ವಿಡ್ರಾ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಇನ್ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಅದು ಆರ್ಡರ್ ಆಚೆ ಬಂದ ಮೇಲೆ ನೋಡಿದ್ಮೇಲೆ ನಮಗೂ ಗೊತ್ತಾಗುತ್ತೆ ಏನಿದೆ ಅದರಲ್ಲಿ. 10 ದಿನಗಳ ಕಾಲ ಕಾಲಾವಕಾಶ ಅಂತ ಮಾಡಿದ್ದಾರೆ ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿದೆ ನಮಗೆ. ಅದನ್ನ ನೀವು ಹಾಕಿರೋ ರಿಟ್ ಅರ್ಜಿನ ವಾಪಸ್ ಈಗ ತಗೋತೀವಿ. ಇಲ್ಲಿ ಕೌಂಟರಲ್ಲೇ ಫೈಲ್ ಮಾಡ್ಬೋದಾಗುತ್ತೆ. ಯಾಕಂದ್ರೆ ಅದು ಇನ್ಫ್ಲೆಕ್ಷಸ್ ಆಗುತ್ತೆ. ನಾವೇನಂದ್ರೆ ಕ್ಲೋಸರೇ ಮಾಡ್ಬಿಟ್ಟಿದ್ದಾರೆ ಅಂತ ಹಾಕಿರ್ತೀವಿ, ಮನವಿ ಮಾಡಿರ್ತೀವಿ ಕೋರ್ಟ್ಗೆ. ಈಗ ಓಪನ್ ಮಾಡಿ ಅವಕಾಶ ಕೊಟ್ಟಾಗ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಲಾಗ್ತಾ ಇದೆ. ರಾಮನಗರ ಡಿಸಿ ಭೇಟಿ ಮಾಡಿ ಜಾಲಿವುಡ್ ಸ್ಟುಡಿಯೋ ಮನವಿಯನ್ನ ಮಾಡ್ತಾ ಇದ್ದಾರೆ. ಪರಿಪರಿಯಾಗಿ ಸಮಯವನ್ನ ಸರಿಪಡಿಸಲು 10 ದಿನ ಕಾಲಾವಕಾಶವನ್ನ ಕೊಡಿ, ನಾವೆಲ್ಲದನ್ನ ಕೂಡ ಸರಿಪಡಿಸ್ತೀವಿ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭೇಟಿಯಾಗಿ ಮನವಿಯನ್ನ ಸಲ್ಲಿಕೆಯನ್ನು ಮಾಡಲಾಗ್ತಾ ಇದೆ ಅಂತೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ವರ್ಗಾಯಿಸಿದ ಡಿಸಿ, ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ಧಾರವೇ ಫೈನಲ್. ಇದು ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲದೂ ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೈಯಲ್ಲೇ ಇದೆ ಅಂತ ಹೇಳಿ ಡಿಸಿ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಅದರ ಜೊತೆಯಲ್ಲಿಯೇ ಇದೀಗ ಜಾಲಿವುಡ್ ಸ್ಟುಡಿಯೋ 15 ದಿನ ಅನುಮತಿಯನ್ನು ಕೇಳಿದಾರಂತೆ. 15 ದಿನದೊಳಗಡೆ ಏನೇನು ಸಮಸ್ಯೆ ಇದೆಯೋ ಅದೆಲ್ಲದನ್ನು ಕೂಡ ನಾವು ಕ್ಲಿಯರ್ ಮಾಡಿಕೊಡ್ತೀವಿ, ದಯವಿಟ್ಟು ಅನುಮತಿಯನ್ನು ಕೊಡಿ. ಸೊ ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಡಳಿತದಿಂದ ಆದೇಶ ಬರುವಂತ ಸಾಧ್ಯತೆಗಳಿವೆ. ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಚರ್ಚೆ ಮೇಲೆ ಚರ್ಚೆ ಮಾಡಲಾಗ್ತಾ ಇದೆ. ನಮಗೆ 15 ದಿನಗಳ ಕಾಲಾವಕಾಶ ಕೊಡಿ, ಅದೇನೇನು ತಪ್ಪುಗಳಿವೆ ಅದೆಲ್ಲದನ್ನು ಕೂಡ ಸರಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಜಾಲಿವುಡ್ ಸ್ಟುಡಿಯೋದವ್ರು ಹೇಳಿದ್ದಾರಂತೆ. ಹಾಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಹೊರಬರುವ ಲಕ್ಷಣಗಳಿವೆ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವೇಲ್ ಸ್ಟುಡಿಯೋಸ್ ಕ್ಲೋಸರ್ ಆರ್ಡರ್ ನ ಕೊಟ್ಟಿದ್ರು. ನಾವು ಅದನ್ನ ಸರ್ವ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಬೇಕು ಅದನ್ನ ನೆನೆ ಕೈಗೊಂಡಿದ್ದೀವಿ. ಅವರು ಬೆಳಗ್ಗೆ ಸಂಸ್ಥೆಯವರು ಬಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ನಮಗೆ 10 ದಿವಸ ಕಾಲಾವಕಾಶ ಕೊಟ್ಟದಲ್ಲಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಮನವಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ. ಅಲ್ಲಿ ಡಿಸಿಷನ್ ಬರ್ತಿದ್ದಾಗೆ ನಾವು ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ. ಇದು ವ್ಯಾಪ್ತಿ ಇರೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ, ಅವರ ನಿರ್ಧಾರದಂತೆ ನಾವು ಕ್ರಮ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವೇಲ್ ಸ್ಟುಡಿಯೋಸ್ ಕ್ಲೋಸರ್ ಆರ್ಡರ್ ನ ಕೊಟ್ಟಿದ್ರು. ನಾವು ಅದನ್ನ ಸರ್ವ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಬೇಕು. ಇನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿ ಮೇಲೆ ಬಿಗ್ ಬಾಸ್ ಭವಿಷ್ಯ ನಿಂತಿದೆ. ಪಿಸಿಬಿ ಅನುಮತಿ ಕೊಟ್ರೆ ಹಿಂದೆ ಬಿಗ್ ಬಾಸ್ ರೀಓಪನ್ ಆಗುತ್ತಾ ಅನ್ನುವಂತ ಪ್ರಶ್ನೆಯಲ್ಲಿ ರಿಲೀಫ್ ಸಿಕ್ಕರೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳು ಹಾಜರಾಗ್ತಾರೆ. ಇಂದು ಸಂಜೆಯೊಳಗೆ ಓಪನ್ ಆಗಲಿದೆಯಾ ಬಿಗ್ ಬಾಸ್ ಮನೆ, ಕಾದು ನೋಡಬೇಕಾಗಿದೆ. 24 ಗಂಟೆ ಮಾತ್ರವೇ ಬುಕ್ ಆಗಿರುವಂತಹ ಈಗಲ್ ಟನ್ ರೆಸಾರ್ಟ್ ಇಂಟ್ರೆಸ್ಟಿಂಗ್ ದಮ್ ಹೊಡೆಯುತ್ತಾ ರಿಲ್ಯಾಕ್ಸ್ ಆಗಿದ್ದಾರೆ ಸ್ಪರ್ಧಿಗಳು. ಅನುಮತಿ ಪಡೆದು ನಡೆಸಲಿ ಎಂದಿರುವ ಸಚಿವ ಈಶ್ವರ್ ಖಂಡ್ರೆ ಒಂದು ಕಡೆಯಲ್ಲಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಇವತ್ತೇ ರೀಓಪನ್ ಆಗುತ್ತಾ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಕೋರ್ಟ್ಗೆ ಸಲ್ಲಿಸಿದ್ದಂಥ ರಿಟ್ ಅರ್ಜಿಯನ್ನ ಅವರಾಗೆ ವಾಪಸ್ ತಗೊಂಡಿದ್ದಾರೆ ಮತ್ತು ಡಿಸಿ ಮತ್ತು ಕೆಲವು ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಚರ್ಚೆಯಲ್ಲಿರುವ ಕಾರಣದಿಂದಾಗಿ ಸೊ ಇವತ್ತೇ ಓಪನ್ ಆಗುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನನ್ನ ಜೊತೆ ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ನಿನ್ನೆಯಿಂದಲೂ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಇದು. ನಿನ್ನೆ ಇಡೀ ಬಂದ್ ಮಾಡೋದೇ ಆಯಿತು.
ಇವತ್ತೀಗ ಓಪನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಇದ್ರ ಜೊತೆಯಲ್ಲಿ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಏನು ಅಂತ ಕೇಳಿದರೆ, ಆ ತಂಡ ಜಾಲಿವುಡ್ ತಂಡ ಕೋರ್ಟ್ ಮೆಟ್ಟಿಲಿರುತ್ತೆ, ರಿಟ್ ಅರ್ಜಿಯನ್ನು ಮಾಡುತ್ತೆ. ಆದರೆ ಅವರಾಗಿ ವಾಪಸ್ ತಗೊಂಡಿದ್ದಾರಲ್ಲ, ಬಹಳ ಇಂಟ್ರೆಸ್ಟಿಂಗ್ ಇದು. ಅವರಾಗಿ ವಾಪಸ್ ತಗೊಂಡಿದ್ದಲ್ಲದೆ DC ಮತ್ತು ಕೆಲವು ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರಂತೆ. ಮೀಟಿಂಗಲ್ಲಿ ಏನು ಮಾತುಕತೆ ಆಗ್ತಾ ಇರಬಹುದು ವೆಂಕಟೇಶ್? ಕಾರ್ತಿಕ್, ಈಗಾಗಲೇ ಏನು ಒಂದು ಬಿಗ್ ಬಾಸ್ ಸೀಸನ್ 12ರ ನಡೀತಾ ಇದ್ದಂತಹ ಒಂದು ಜಾಲಿವುಡ್ ಸ್ಟುಡಿಯೋ ಏನಿದೆ, ಅದರಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ನಿನ್ನೆ ಬಂದು ಬೀಗವನ್ನು ಜಡಿದಿದ್ದಾರೆ. ಅಂದ್ರೆ ಇಲ್ಲಿ ನಿಯಮಗಳನ್ನ ಪಾಲನೆ ಮಾಡದೆ ಅನಧಿಕೃತವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಕೇವಲ ಬಿಗ್ ಬಾಸ್ ಮಾತ್ರ ಇದು ಕಂಟಕ ಎದುರಾಗಿಲ್ಲ, ಬದಲಾಗಿ ಜಾಲಿವುಡ್ ಸ್ಟುಡಿಯೋ ಏನಿದೆ 30 ಎಕರೆ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹದ್ದು, ಅದರಲ್ಲಿ ಈ ಒಂದು ಬಿಗ್ ಬಾಸ್ ಸ್ಟುಡಿಯೋ ಏನಿದೆ ಅದು ಕೂಡ ಇರುವಂತದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೀಗವನ್ನು ಹಾಕಿದ ನಂತರ ಇಲ್ಲಿದ್ದಂತ ಸ್ಪರ್ಧಿಗಳನ್ನೆಲ್ಲ ಕೂಡ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು. ಅದಾದ ಬಳಿಕ ಕಾನೂನಿನ ಹೋರಾಟವನ್ನು ಮಾಡ್ತೇವೆ ಅಂತ ಕೂಡ ಹೇಳಿದ್ರು. ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅದಾದ ಬಳಿಕ ಅದನ್ನ ವಾಪಸ್ಸನ್ನು ಪಡೆದುಕೊಂಡಿದ್ದಾರೆ. ಅಂದ್ರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತುಕತೆಯನ್ನಾಡಿ ಕಾಲಾವಕಾಶವನ್ನು ಕೇಳಿ ಅವರಿಂದ ಕಾಲಾವಕಾಶವನ್ನು ತೆಗೆದುಕೊಂಡ ನಂತರ 10 ದಿನಗಳ ಒಳಗಾಗಿ ಅಥವಾ 15 ದಿನಗಳ ಒಳಗಾಗಿ ಈ ಒಂದು ಸಮಸ್ಯೆ ಏನಿದೆ ಅದನ್ನ ಪರಿಹರಿಸಿಕೊಂಡು ಯಥಾಸ್ಥಿತಿಯಾಗಿ ಕಾನೂನಿನ ಪಾಲನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ತೀವಿ. ಜೊತೆಗೆ ಆ ಜಾಲಿವುಡ್ ಸ್ಟುಡಿಯೋದಲ್ಲಿರುವಂತಹ ಬೇರೆ ಎಲ್ಲ ಇವೆಂಟ್ಗಳೇನು ನಡೀತಾ ಇದೆ ಅದಕ್ಕೂ ಅನ್ವಯವಾಗುವ ರೀತಿಯಲ್ಲಿ ನಡೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಈಗ ರಿಟರ್ನ್ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡಿರುವುದು. ಒಂದ್ ವೇಳೆ ಏನಾದರೂ ಅಲ್ಲಿ ಆ ವಿಚಾರಣೆ ಆಗಿದ್ರೆ 2 ವರ್ಷಗಳಿಂದ ಕೂಡ ಈ ರೀತಿಯಾದಂತಹ ಸಮಸ್ಯೆ ಇದ್ದಾಗ ಯಾಕೆ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿಲ್ಲ ಅಂತ ಹೇಳಿ ನ್ಯಾಯಾಧೀಶರು ಕೂಡ ಕೇಳೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಯಾವ ಉತ್ತರವನ್ನು ಕೊಡಬೇಕು ಅನ್ನೋದು ಕೂಡ ಇವರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅದನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಸೊ ಈಗ DCM DK ಶಿವಕುಮಾರ್ ಅವರು ಕೂಡ ಈ ಮನರಂಜನಾ ಕಾರ್ಯಕ್ರಮಗಳು ಕೂಡ ಮುಖ್ಯವಾಗುತ್ತೆ, ಹಾಗಾಗಿ ಅದನ್ನ ಕೂಡ ಹಿಂಪಡೆಯುವಂತೆ ಕೂಡ ಹೇಳಿದ್ದೀನಿ ಅಂತ ಒಂದು ಕಡೆ. ಮತ್ತೊಂದು ಕಡೆ ಇಂದು ನಿಯಂತ್ರಣ ಮಂಡಳಿ ಅಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿರುವಂತಹ ನರೇಂದ್ರ ಸ್ವಾಮಿ ಅವರು ಕೂಡ ಹೇಳಿರುವಂತದ್ದು, ನಮ್ಮೊಟ್ಟಿಗೆ ಬಂದು ಯಾರು ಕೂಡ ಚರ್ಚೆಯನ್ನ ಮಾಡಲಿಲ್ಲ. ಈಗ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಅರ್ಜಿ ವಿಚಾರಣೆ ನಂತರ ಏನು ಆದೇಶ ಬರುತ್ತೆ ಅಂತ ನಾವು ಕೂಡ ನೋಡ್ತೀವಿ. ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಅದರ ಏನು ಒಂದು ಹಕ್ಕಿರೋದಿಲ್ಲ ಅದನ್ನ ಏನು ಓಪನ್ ಮಾಡಿ ಅಂತ ಹೇಳೋದಕ್ಕೆ. ಸದ್ಯ ಆ ಬೋರ್ಡ್ ಏನು ಒಂದು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದ್ರ ಮೇಲೆ ನಿಂತಿರುವಂತಹದ್ದು. ಸದ್ಯ ಈಗ ಸ್ಪರ್ಧಿಗಳೇನಿದ್ದಾರೆ ಅವರೆಲ್ಲವರು ಕೂಡ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ದಾರೆ. ಅವರಿಗೆ 24 ಗಂಟೆಗಳ ಕಾಲ ಮಾತ್ರವೇ ಅಲ್ಲಿ ಒಂದು ಬುಕ್ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಅದರೊಳಗಡೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂತಹ ನಂಬಿಕೆ ಏನಾದರೂ ಇತ್ತಾ ಅಥವಾ ಮತ್ತೊಂದು ದಿನ ಪೋಸ್ಟ್ಪೋನ್ ಆಗುತ್ತಾ ಅನ್ನೋದನ್ನ ನೋಡಬೇಕು. ಸದ್ಯ ಈಗ ಈ ಸ್ಟುಡಿಯೋ ಒಳಗಡೆ ಏನಿದೆ ಎಲ್ಲವೂ ಕೂಡ ಯಾವುದನ್ನು ಒಳಗಡೆ ಬಿಡ್ತಾ ಇಲ್ಲ ಬಂದಂತವರು. ಮತ್ತೆ ಈಗಾಗಲೇ ಏನು ಆರೋಗ್ಯ ಅಧಿಕಾರಿಯ ಇಲಾಖೆಗಳು ಕೂಡ ಬಂದಿದ್ರು, ಆ ಅಧಿಕಾರಿಗಳನ್ನ ಕೂಡ ಒಳಗಡೆ ಬಿಡಲಿಲ್ಲ. ಯಾಕಂದ್ರೆ ಅಲ್ಲಿ ಒಳಗಡೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಕೊಡಬೇಕು ಅಂತ ಹೇಳಿ ಬಂದಿದ್ರು, ಅವ್ರನ್ನು ಕೂಡ ಒಳಗಡೆ ಬಿಟ್ಟಿಲ್ಲ. ಸದ್ಯ ಈಗ ಇಲ್ಲಿ ಏನೂ ಕೂಡ ಚಟುವಟಿಕೆಗಳು ನಡೀತಾ ಇಲ್ಲ. ಕೋರ್ಟ್ನ ಆದೇಶ ಮತ್ತು ಏನು ಸರ್ಕಾರ ಒಂದು ಪೊಲ್ಯೂಷನ್ ಬೋರ್ಡ್ ಏನಿದೆ ಆ ಒಂದು ತೀರ್ಮಾನ ಏನ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇವತ್ತು ಬಿಗ್ ಬಾಸ್ ಸೀಸನ್ ಕಂಟಿನ್ಯೂ ಆಗುತ್ತಾ ಅಥವಾ ಈಗಲ್ಟನ್ ರೆಸಾರ್ಟ್ ನಲ್ಲಿ ಸ್ಪರ್ಧಿಗಳು ಉಳ್ಕೊಳ್ಬೇಕಾ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.